ಜಿಲ್ಲಾ ಲಾರಿ ಮಾಲೀಕರು ಹಾಗೂ ಚಾಲಕರ ಒಕ್ಕೂಟದಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ನಡೆಸಿದ ಪ್ರತಿಭಟನೆಗೆ ಮೈಸೂರಿನ ಜಯ ಕರ್ನಾಟಕ ಸಂಘಟನೆಯು ಬೆಂಬಲ ನೀಡಿದೆ. ಇದೇ ವೇಳೆ ಮೈಸೂರು ಜಿಲ್ಲಾ ಗೌರವಾಧ್ಯಕ್ಷರು ಗುರುಪ್ರಸಾದ್, ಜಿಲ್ಲಾ ಅಧ್ಯಕ್ಷರು ಶ್ರೀಧರ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ವಿಜಯಗೌಡ, ಮೈಸೂರು ನಗರ ಅಧ್ಯಕ್ಷ ಹರ್ಷ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಲಿಂಗರಾಜ್, ನಗರ ಪ್ರಧಾನ ಕಾರ್ಯದರ್ಶಿ ಚೇತನ್, ವಿಶ್ವ, ರಾಜು, ಲಾರಿ ಸಂಘಟನೆಯ ಮುಖ್ಯಸ್ಥರು ಹಾಗೂ ಜಯ ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರು ಹಾಜರಿದ್ದರು. ಮೈಸೂರು ಭಾಗದ ಜಿಲ್ಲಾಧ್ಯಕ್ಷರಾದ ಶ್ರೀಧರ್ ನಾಯ್ಕ ಅವರು ನಮ್ಮ ಜಿಲ್ಲಾ ಗೌರವಾಧ್ಯಕ್ಷರಾದ ಗುರುಪ್ರಸಾದ್ ಸ್ವಾಗತ ಶ್ರೀ ಹರ್ಷ ಅವರಿಗೂ ಕೂಡ ಈ ದಿವಸ ನಮ್ಮ ಜಯಕರ್ನಾಟಕ ಸಂಘಟನೆ ಲಾರಿ ಏನಂತ ಹೇಳೋದಕ್ಕೆ ನಮ್ಮ ಸಂಘಟನೆ ಯಾವ ಉದ್ದೇಶದಿಂದ ಮಾತಾಡ್ತಿದ್ದೀವಿ ಅಂತಂದರೆ, ಸಂಪೂರ್ಣವಾದ ಬೆಂಬಲ ಈ ಹೋರಾಟಕ್ಕೆ ನಮ್ಮ ರಾಜ್ಯ ಸಮಿತಿ, ಜಿಲ್ಲಾ ಸಮಿತಿಯಿಂದ ನಮ್ಮ ಜಯಕರ್ನಾಟಕ ಸಂಘಟನೆ ಸಂಪೂರ್ಣವಾದ ಬೆಂಬಲ ವತಿಯಿಂದ ನಮ್ಮ ಲಾರಿ ಸಂಘದ ಚಾಲಕರಿಗೂ ಹಾಗೂ ಮತ್ತು ಸಾರ್ವಜನಿಕರಿಗೂ ನಾವು ಬೆಂಬಲ ಕೊಟ್ಟಿದ್ದೀವಿ. ಪ್ರತಿಯೊಬ್ಬ ಕೂಡ ಯಾರು DL ಪಡೆದಿದ್ದಾನೆ ಅವನ್ನೆಲ್ಲರೂ ಕೂಡ ಬೀದಿಗೆ ಬಂದು ಇವತ್ತು ಹೋರಾಟ ಮಾಡಬೇಕಾಗಿದೆ. ಇವತ್ತು ಯಾರಿಗೂ ಕೂಡ ಈ ಕಾನೂನಿಂದ ಸುರಕ್ಷೆ ಇಲ್ಲ. ಮುಂಚೆ ಏನಿತ್ತು, 2 ವರ್ಷದ ಕಾನೂನು ಏನಿತ್ತು, ಸೆಕ್ಷನ್ 304 ಏನಿತ್ತು ಅದನ್ನು ವಾಪಸ್ ತಗೊಬರಬೇಕು. 2 ಇಯರ್ಸ್ದು ಏನು ಶಿಕ್ಷೆ ಇತ್ತು ಅದೇ ಕಷ್ಟ ಅಂತ ಆಲ್ರೆಡಿ ನಾವೆಲ್ಲ ಹೋರಾಟ ಮಾಡಿದ್ವಿ. ಹಿಂದೆನೂ ಕೂಡ ನಾವು ಬರೀ ಜೈ ಕರ್ನಾಟಕ ಸಂಘಟನೆಯಿಂದ ಕನ್ನಡ ಪರ ಹೋರಾಟ ಅಲ್ಲ, ನಾವು ಏನು ಸಾರ್ವಜನಿಕರಿಗೆ ಇವತ್ತು ಏನು ತಪ್ಪಾಗಿದೆ, ಸರ್ಕಾರದವರು ಏನು ನಮಗೆ ದ್ರೋಹ ಮಾಡಿದ್ದಾರೆ ಈ ಕಾನೂನಿಂದ, ಅದನ್ನು ಅರಿವು ಮೂಡಿಸ್ತೀವಿ. ರಾಜ್ಯಾದ್ಯಂತ ಆಗಿರ್ಬೋದು, ದೇಶಾದ್ಯಂತ ಆಗಿರ್ಬೋದು, ನಾವೆಲ್ಲರೂ ಕೂಡ ಇದೊಂದು ಏನು ನಾವು ಕಾನೂನು ವಾಪಸ್ ತಗೋಬೇಕು ಅಂತ ಇದ್ದೀವಿ, ತೀವ್ರವಾದ ಚಳುವಳಿ ಮಾಡ್ತೀವಿ. ಮುಂದಿನ ದಿನ ವಿಧಾನಸೌಧದಲ್ಲಿ ಉಪವಾಸ ಕೂರ್ತೀವಿ. ಪ್ರತಿಯೊಂದು ಕೂಡ ಇದಕ್ಕೆ ಏನು ಬೆಂಬಲ ಕೊಡಬೇಕು ಅದನ್ನೆಲ್ಲ ನಾವು ಕೊಡ್ತೀವಿ. ಇದೊಂದು ತೆಗೆದೇ ಹೋದರೆ ಮುಂದೆ ಉಗ್ರವಾದ ಹೋರಾಟವನ್ನು ಸರ್ಕಾರ ಫೇಸ್ ಮಾಡಬೇಕಾಗುತ್ತದೆ. ಏನು ಇವತ್ತು ಚಾಲಕರಿಗಾಗಿರ್ಬೋದು, ಎಲ್ಲ ಪ್ರತಿಯೊಬ್ಬರು ಕೂಡ, ಪ್ರೆಸ್ನವರಾಗಿರ್ಬೋದು, ಹಾಸ್ಪಿಟ್ಲ್ ಆ್ಯಂಬುಲೆನ್ಸ್ ಡ್ರೈವರ್ ಆಗಿರ್ಬೋದು, ಲಾರಿ ಘಟಕದ ಚಾಲಕರಾಗಿರ್ಬೋದು, ಆಟೋ ಚಾಲಕರಾಗಿರ್ಬೋದು, 2 ವೀಲರ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಈ ಕಾನೂನು ಬಗ್ಗೆ ಅರಿವು ಮೂಡಿಸ್ಕೊಂಡು ಇದರಿಂದ ಏನು ಉಪಯೋಗ ಏನೂ ಇಲ್ಲ, ಇದರಲ್ಲಿ ಬರೀ ತೊಂದರೆನೇ. ಈ ತೊಂದರೆನ ಯಾರಿಗೂ ಕೂಡ ಆಗಬಾರ್ದು. ಯಾರೂ ಕೂಡ ಇಲ್ಲಿ 10 ವರ್ಷ ಜೈಲು ಅಂತಂದರೆ ಇದೊಂದು ಕ್ರಿಮಿನಲ್ ಪ್ರಕರಣ ಆಗುತ್ತೆ. ಆಕ್ಸಿಡೆಂಟ್ ಅನ್ನೋ ಪದಕ್ಕೆ ಏನು ಅರ್ಥ ಸಿಕ್ತು? ಆಕ್ಸಿಡೆಂಟ್ ಅಂತ ಏನಕ್ಕೆ ಪದ ತಗೊಬಂದಿದ್ದೀರಾ ಅಲ್ವಾ? ಎಲ್ಲರೂ ಕೂಡ ಉದ್ದೇಶಪೂರ್ವಕ ಮಾಡ್ತಾರೆ. ಕ್ರಿಮಿನಲ್ಸ್ಗೂ ಮತ್ತು ಚಾಲಕರಿಗೂ ಏನು ಇವತ್ತು 12,000ದಿಂದ 15,000 ರೂಪಾಯಿ ಏನು ಸಂಬಳ ತಗೋತಿದ್ದಾರೆ, ಕಷ್ಟಪಡ್ತಿದ್ದಾರೆ, ಅವರು ಇವ್ರಿಗೆ ಗದಾ ಪ್ರಯೋಗ ಮಾಡಿದ್ದಾರೆ. ಒಂದು ಹೊತ್ತು ಅನ್ನಕ್ಕೋಸ್ಕರ ಇಲ್ಲಿ ಬಂದು ಕೆಲಸ ಮಾಡ್ತಿದ್ದಾರೆ, ಅದನ್ನು ಕೂಡ ಕಿತ್ಕೊಳ್ಳೋಂಥ ಕೆಲಸ ಮಾಡಿದ್ದಾರೆ. ಇದು ನಿಲ್ಲಿಸ್ಬೇಕು. ಫಸ್ಟು ರೋಡ್ ರೆಡಿ ಮಾಡಿ ಸ್ವಾಮಿ, ನೀವು ಫಸ್ಟು ರೋಡ್ ರೆಡಿ ಮಾಡಿ. ಎಲ್ಲರಿಗೂ ಕೂಡ ಏನು ಲಾರಿ ಡ್ರೈವರ್ ಇಲ್ಲಿಂದ ತಮಿಳ್ನಾಡು, ಜಮ್ಮು ಕಾಶ್ಮೀರಕ್ಕೆ ಹೋಗ್ತಾರೆ, ಒಂದು ವಾಶ್ರೂಮ್ ಇಲ್ಲ, ಅವ್ರು ಎಲ್ಲಿ ಇದು ಮಾಡ್ತಾರೆ, ಎಲ್ಲ ಹೋಟ್ಲಿಗೆ ಹೋಗಿ ಬುಕ್ ಮಾಡ್ಕೊಂಡು ಮಲಿಕೊಳ್ಳೋಕ್ಕಾಗುತ್ತಾ? ಇವತ್ತು ಏನು ತೊಂದರೆಗಳಿದೆ ಅದನ್ನು ಮಾಡಿಕೊಡಿ. ಆಟೋ ಡ್ರೈವರ್ ಅಂತ ಅಲ್ಲ, ಲಾರಿ ಡ್ರೈವರ್ಸು ಅಂತಲೇ ಅಲ್ಲ, ಎಲ್ಲ ಪ್ರತಿಯೊಬ್ಬರು ಡ್ರೈವರ್ಸ್ ಕೂಡ ಆಗಿರ್ಬೋದು, ವೈಟ್ ಬೋರ್ಡ್ ಆಗಿರ್ಬೋದು, ಯೆಲ್ಲೋ ಬೋರ್ಡ್ ಆಗಿರ್ಬೋದು, ಗ್ರೀನ್ ಬೋರ್ಡ್ ಆಗಿರ್ಬೋದು, ಬ್ಲ್ಯಾಕ್ ಬೋರ್ಡ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಈ ಕಾನೂನು ತೊಂದರೆ ಕೊಡುತ್ತದೆ. ದಯವಿಟ್ಟು ನೀವು ಇದನ್ನು ತೆಗೆದು ಸಾರ್ವಜನಿಕರಿಗೆ ಬದುಕೋಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಈ ಮೂಲಕ ನಾವು ಕೇಳ್ಕೊತಾ ಇದ್ದೀವಿ. ನಮ್ಮ ಸಂಪೂರ್ಣ ಜೈ ಕರ್ನಾಟಕದಿಂದ ಬೆಂಬಲವನ್ನು ಲಾರಿ ಸಂಘಕ್ಕೆ ನಾವು ಸೂಚಿಸಿದ್ದೀವಿ. ಸರ್, ಕೊನೆಯದಾಗಿ ಏನು ಎಚ್ಚರಿಕೆಯನ್ನು ಕೊಡ್ತೀರಾ ಸರ್ ಫೈನಲಿ? ಸರ್ಕಾರಕ್ಕೆ ಅದೇನೇ ತೀವ್ರವಾಗಿ ಇದು ವಾಪಸ್ ತಗೊಳ್ಳದೆ ಹೋದರೆ ಉಗ್ರವಾದ ಹೋರಾಟ ಮಾಡ್ತೀವಿ. ಇದು ಪ್ರಾರಂಭ ಅಲ್ಲ, ಇದು ಪ್ರಾರಂಭ, ಅಂತ್ಯ ಅಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಎಲ್ಲರಿಗೂ ನಮ್ಮ ಜಯ ಕರ್ನಾಟಕ ಸಂಘಟನೆಯಿಂದ ಎಲ್ಲರಿಗೂ ಒಂದು ಸ್ವಾಗತವನ್ನು ಕೋರುತ್ತಾ, ಈ ಡಿಸೆಂಬರ್ 17 ಲಾರಿ ಮುಷ್ಕರನ ಇವತ್ತು ಶುರು ಮಾಡಿದ್ದಾರೆ. ಯಾಕೆ ಅಂತಂತ ಲಾರಿ ಸಂಘದವರೇ ಯಾಕೆ ಶುರು ಮಾಡಿದ್ದಾರೆ ಅಂತ ಅನ್ನೋದಕ್ಕೆ ಒಂದೆರಡು ಮಾತನ್ನ ಆಡ್ಕೊಂಡು ಅವರಿಗೆ ಒಂದು ನಮ್ಮ ಜಯ ಕರ್ನಾಟಕ ಸಂಘಟನೆಯಿಂದ ಅವರಿಗೊಂದು ಬೆಂಬಲವನ್ನ ಒಂದು ಸೂಚಿಸ್ತಾ ಇದ್ದೀವಿ. ನಮ್ಮ ಸಂಘಟನೆ ವತಿಯಿಂದ ಅವರಿಗೆ ಒಂದು ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ 106/1 ಮತ್ತೆ 106/2
ಈ ತಿದ್ದುಪಡಿಯನ್ನ ಮೊದಲನೇ ಬಾರಿಗೆ ನಮ್ಮ ಕೇಂದ್ರ ಸರ್ಕಾರ ರಚನೆ ಮಾಡಿದೆ. ಸಾರ್ವಜನಿಕರಿಗೆ ಮಾಹಿತಿ ಇಲ್ದಿರ ಕೂಡ ರಚನೆ ಮಾಡಿದೆ. ಯಾಕೆ ಅಂತ ಹೇಳಿದ್ರೆ ರ್ಯಾಶ್ ಡ್ರೈವಿಂಗು ಮತ್ತೆ ನೆಗ್ಲಿಜೆನ್ಸಿ ಮಾಡಿ ಹೊರಟೋದ್ರೆ ಆ ವ್ಯಕ್ತಿಗೆ ಆಗುವಂತಹ ಶಿಕ್ಷೆ 5 ವರ್ಷ ಜೈಲು. ಮತ್ತು ಯಾವುದೇ ವ್ಯಕ್ತಿ ಒಂದು ಫೇಕ್ ಆಗಿ ಒಂದು ಮೆಡಿಕಲ್ ಮಾಡಿದ್ರೆ ಆ ಡಾಕ್ಟರ್ ಕೂಡ 2 ವರ್ಷ ಜೈಲು ಅಂತ ತಿದ್ದುಪಡಿಯನ್ನ ರಚನೆ ಮಾಡಿದೆ ನಮ್ಮ ಕೇಂದ್ರ ಸರ್ಕಾರ. ಇದರ ಒಂದು ವಿರುದ್ಧವಾಗಿ ಕೂಡ ನಮ್ಮ ಸಂಘಟನೆ ಅವರ ಒಂದು ವಿರುದ್ಧವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತು ಧ್ವನಿ ಎತ್ತಿದೆ. ಮತ್ತು ಇನ್ನೊಂದು ತುಂಬಾ ಮುಖ್ಯವಾಗಿ ಹೇಳಬೇಕಾಗಿರುವಂಥದ್ದು ಹಿಟ್ ಅಂಡ್ ರನ್ ಕೇಸ್. ಹಿಟ್ ಅಂಡ್ ರನ್ ಕೇಸು 304 ಮೊದಲು ಇದ್ದಂಥ ಕಾನೂನು 304A ಪ್ರಕಾರ ಆ ವ್ಯಕ್ತಿಗೆ ಹಿಟ್ ಅಂಡ್ ರನ್ ಕೇಸಲ್ಲಿ ಇದ್ದಂಥ ಶಿಕ್ಷೆ 2 ವರ್ಷ ಇದ್ದಿದ್ದಂಥ ಶಿಕ್ಷೆನ ಈ ಒಂದು ನಮ್ಮ ಕೇಂದ್ರ ಸರ್ಕಾರ 10 ವರ್ಷ ಜೈಲು 7 ಲಕ್ಷ ದಂಡ ವಿಧಿಸಿದೆ. ಇದು ನಮ್ಮ ಲಾರಿ ಮಾಲೀಕರಿಗೆ ಆಗ್ಬೋದು, ಒಂದು ಸಾಮಾನ್ಯ ವ್ಯಕ್ತಿಗೆ ಆಗ್ಬೋದು, ಇದು ಎಲ್ಲೋ ಬರ್ಡ್ ಮಾತ್ರ ಇದು ಅನ್ನೋದಕ್ಕೆ ತಪ್ಪು ಮಾಹಿತಿನ ಯಾರು ಕೂಡ ಅದನ್ನ ತಗೋಬೇಡಿ. ಇದು ಪ್ರತಿಯೊಬ್ಬ ಸಾರ್ವಜನಿಕರು ಕೂಡ ಅನ್ವಯಿಸುತ್ತೆ. ಪ್ರತಿಯೊಬ್ಬ ಸಾರ್ವಜನಿಕರಲ್ಲಿ ನಮ್ಮ ಜಯಕರ್ನಾಟಕ ಸಂಘಟನೆ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ ಇದ್ರ ಬಗ್ಗೆ ಹಳೆಯ ತಿದ್ದುಪಡಿ ಇರ್ಲಿ, ಯಾರು ತಪ್ಪು ಮಾಡಿರ್ತಾರೆ ಆ ವ್ಯಕ್ತಿಗೆ ಕಾನೂನಾತ್ಮಕವಾಗಿ ಶಿಕ್ಷೆ ಕೊಡಿ. ಆ ಶಿಕ್ಷೆನ ಮೊದಲು ಏನಿತ್ತು ಶಿಕ್ಷೆ ಆ ಶಿಕ್ಷೆನ ಕೊಡಿ ಅನ್ನೋದಕ್ಕೆ ಬೆಂಬಲ ಇದೆ. ಈ ತಿದ್ದುಪಡಿ ಅನ್ನೋದಕ್ಕೆ ನಮ್ಮ ಕಡೆಯಿಂದ, ನಮ್ಮ ಸಂಘಟನೆ ಕಡೆಯಿಂದ ಯಾವುದೇ ತರದ್ದು ಬೆಂಬಲ ಇಲ್ಲ. ಈ ಒಂದು ಹೋರಾಟಕ್ಕೆ ನಮ್ಮ ಮಾಲೀಕರ ಸಂಘರು ಮಾತ್ರ ಅವರು ಈ ಹೋರಾಟದಲ್ಲಿ ನಿಂತಿದ್ದಾರೆ ಹೊರತಾಗಿ ಸಾರ್ವಜನಿಕರು ಕೂಡ ಇದಕ್ಕೆ ಕೈ ಜೋಡಿಸಿ ನಿಲ್ಬೇಕಾಗಿ ಕೇಳ್ಕೊತಾ ಇದ್ದೀವಿ. ದಯಮಾಡಿ ಕೇಂದ್ರ ಸರ್ಕಾರ ಏನು ತಿದ್ದುಪಡಿ ರಚನೆ ಮಾಡಿದೆ ಈ ತಿದ್ದುಪಡಿನ ಹಿಂಪಡೆದು ಹಳೆಯ ತಿದ್ದುಪಡಿನೇ ಇರಬೇಕು ಅಂತ ಹೇಳಿ ನಮ್ಮ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ನಾವೆಲ್ಲರೂ ಕೂಡ ಕೇಳ್ಕೊತಾ ಇದ್ವಿ. ನಮಸ್ಕಾರ, ಧನ್ಯವಾದಗಳು. ಕರ್ನಾಟಕ ರಾಜ್ಯಾದ್ಯಂತ ನಿನ್ನೆಯಿಂದ ಏನು ಲಾರಿ ಚಾಲಕರು ಮತ್ತು ಮಾಲೀಕರು ಮುಷ್ಕರ ಹಮ್ಮಿಕೊಂಡಿದ್ದಾರೆ. ಏನಕ್ಕೆ ನಂಬಿಕೊಂಡಿದ್ದಾರೆ ಅಂದರೆ ಕೇಂದ್ರ ಸರ್ಕಾರ ಒಂದು ಹೊಸ ನೀತಿಯನ್ನು ಜಾರಿ ಮಾಡಿದೆ. ಏನಂತ ಹಿಟ್ ಅಂಡ್ ರನ್ ಕೇಸ್ ಗುದ್ದು ಬಿಟ್ಟು ಅವರು ಹೋಗಿ ನಿಲ್ಲಿಸ್ತೆ ಕಾರು ಹೋಗೋದು, ಇಲ್ಲ ಚಾಲಕರು ಗಾಡಿ ಬಿಟ್ಟು ಹೋಗೋದು ಅಂಥವರಿಗೆ 10 ಲಕ್ಷ ರೂಪಾಯಿ 10 ವರ್ಷ ಜೈಲು 7 ಲಕ್ಷ ರೂಪಾಯಿ ದಂಡ ಅಂತ ಅನುಮೋದನೆ ಮಾಡಿದ್ದಾರೆ. ಇದು ಯಾರಿಗೋಸ್ಕರ ಮಾಡಿದರೆ ಅರ್ಥ ಆಗ್ತಲ್ಲ ನಮಗಿದು. ಅವ್ರು ಯಾರು ಬೇಕು ಅಂತ ಇದು ಆಕ್ಸಿಡೆಂಟ್ ಮಾಡೋಕ್ಕೆ ಹೋಗಲ್ಲ, ಅಪಘಾತ ಮಾಡೋಕ್ಕೆ ಹೋಗಲ್ಲ. ಅಚಾನಕ್ ಆಗುತ್ತೆ, ಅದು ಅಪಘಾತ ಅಂತಾನೆ ಇರೋದೇ, ಅಪಘಾತ ಅನ್ನೋದೇ ಅಚಾನಕ್ ಅಂತ ಇರೋದು. ಇದನ್ನ ತಿದ್ದುಪಡಿ ಮಾಡಿ ಆಮೇಲೆ ಯಾರನ್ನೇ ಒಂದು ಇದು ಮಾಡಿ ಸಂಘಟನೆಯವ್ರನ್ನೇ ಆಗಲಿ ಯಾವ ಚಾಲಕರನ್ನೇ ಆಗಲಿ ಯಾರನ್ನೇ ಯಾರು ಇದು ಮಾಡಲಿ ಮಾತುಕತೆ ಆಡಲಿ ಯಾರ ಜೊತೆ ಇವರು ಏಕಾಏಕಿ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಇವರು. ಫಸ್ಟ್ ಇವ್ರು ಏನು ಮಾಡಿ ಎಲ್ಲರೂ ಚರ್ಚೆ ಮಾಡಬೇಕು, ಚಾಲಕರಾಗಲಿ ಮಾಲೀಕರೇ ಆಗಲಿ ಎಲ್ಲರದ್ದು ಚರ್ಚೆ ಮಾಡಿ ಇದ್ರ ಒಂದು ಇತರ ಸಭೆ ಮಾಡಿ ಮಾಡಬೇಕಾಗಿದ್ದನ್ನ ಮಾಡ್ಬೋದಾ ಬೇಡವಾ ಯಾರು ಚರ್ಚೆನೇ ಮಾಡಲ್ಲ ಇವರು. ಕೇಂದ್ರ ಸರ್ಕಾರದ ಏಕಪಕ್ಷ ನಿರ್ಧಾರ ತಗೊಳ್ತಾರೆ. ಇದು ಕಾರಣ ನಮ್ಗೆ ಗೊತ್ತಾಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಇದು ಬರೀ ಲಾರಿಯವರಿಗೆಲ್ಲ ಆಟೋ ಚಾಲಕರಾಗ್ಬೋದು, ಸ್ಕೂಟರ್ ಅವರಾಗ್ಬೋದು, ಕಾರ್ನವರಾಗ್ಬೋದು ಎಲ್ರಿಗೂ ಸಹ ಇದು ಅನ್ವಯಿಸುತ್ತೆ. ಇದನ್ನು ಎಲ್ಲ ಸಾರ್ವಜನಿಕರು ಹೊರತು ಇದರ ಬಗ್ಗೆ ಎಲ್ಲರೂ ಬೆಂಬಲ ನೀಡಬೇಕಾಗಿ ಕೇಳ್ಕೊಳ್ತೀನಿ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಇದನ್ನು ಹಳೆ ಏನಿತ್ತು ಕಾನೂನು ಇತ್ತು ಅದನ್ನು ಪಡೆಯದಿದ್ದರೆ ಕೊಡಬೇಕು. ಹಳೆ ವಸ್ತ್ರ ವಾಪಸ್ ಪಡೆದು ಹಳೆದನ್ನೇ ಮುಂದುವರಿಸಬೇಕಂತ ಕೇಳ್ಕೊಳ್ತೀನಿ. ಪಡೆಯದಿದ್ದರೆ ಮುಂದಿನ ರಾಜ್ಯಾದ್ಯಂತ ನಮ್ಮ ಜಯಕರ್ನಾಟಕ ಸಂಘಟನೆ ಎಲ್ಲ ಜಿಲ್ಲೆಗಳಲ್ಲೂ ಸಹ ಇದೇ ರೀತಿ ಬೆಂಬಲ ನೀಡಿ ಸಾರ್ವಜನಿಕರು ಸಹ ಇದಕ್ಕೆ ಬೆಂಬಲ ನೀಡಬೇಕಾಗಿ ಕೇಳ್ಕೊಳ್ತೀನಿ. ನಾನು ರಾಜ್ಯಾಧ್ಯಕ್ಷರ ವಿರುದ್ಧ ಬೆಂಗಳೂರಿನಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಲು ಸಿದ್ಧರಿದ್ದಾರೆ. ಇದು ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ.